ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ ತೊಗೊಂಡು ಬಂದಿದ್ದೀನಿ. ನೋಡಿದ್ರೆ ನಿಮಗೂ ಶಾಕ್ ಆಗುತ್ತೆ. ಇಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಫೇಶಿಯಲಿಗಿನ್ನ ಒಂದು ಗೋಲ್ಡ್ ಫೇಶಿಯಲ್ನ ನೀವು ಹೋಗಿ 1000-2000 ಕೊಟ್ಟು ಪಾರ್ಲರಲ್ಲಿ ಏನು ಮಾಡಿಸ್ಕೊಂಡು ಬರ್ತೀರಾ, ಅದಕ್ಕಿಂತ ಗ್ಲೋ ಆಗಿ ನೀವು ಮನೆಯಲ್ಲೇ ನಿಮ್ಮ ಸ್ಕಿನ್ನ ನೀವು ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್. ಹೊರಗಡೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಅದು ಯಾವ ರೀತಿ ಮತ್ತು ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾವು ಮನೆಯಲ್ಲೇ ಆ ಹಿಟ್ಟು ರೆಡಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ನೋಡಿ, ನಿಮಗೆ ತುಂಬ ಇದು ಯೂಸ್ಫುಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 2 ಇಂಗ್ರೀಡಿಯೆಂಟ್ಸ್ ತೊಗೊಂಡಿರೋದು. ಈ 2 ಇಂಗ್ರೀಡಿಯೆಂಟ್ಸಲ್ಲಿ ನಿಮ್ಮ ಮುಖದ ಬ್ಯೂಟಿ ಕಾಂತಿ ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ನಾನು ಒಂದು 2 ಇಂಚಷ್ಟಾಗುವಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಬೆಳೆದಿರೋವಂಥದ್ದು. ನಿಮ್ಗೆ ಇದು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಅರಿಶಿನದ್ದು ಪ್ಯೂರ್ ಅರಿಶಿನ ಸಿಗುತ್ತೆ ನಿಮಗೆ ಪ್ಯಾಕೆಟು, ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಅರ್ಧ ಕೆ ಜಿ ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಮತ್ತು ಆರೆಂಜನ್ನ ಸುಲಿದ್ಬಿಟ್ಟು ನಾನು ಈ ಸಿಪ್ಪೆನ ಈ ಥರ ಮುಟ್ಟಿದ್ರೆ ಅದು ಪುಡಿ ಪುಡಿ ಆಗಬೇಕು, ಆ ರೇಂಜಿಗೆ ನಾನು ಒಣಗಿಸ್ಕೊಂಡಿದ್ದೀನಿ. ಮತ್ತು ಆವಾಗಲೇ ನಿಮ್ಗೆ ಅರಿಶಿನ ತೋರಿಸ್ದೆ ಅಲ್ವಾ, ಅದನ್ನ ಸ್ವಲ್ಪ ಗ್ರೇಟರ್ನಲ್ಲಿ ಇದು ಮಾಡಿ ತುರ್ಕೊಂಡಿದ್ದೀನಿ. ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಬೇಗ ಗ್ರೈಂಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟನ್ನು ನುಣ್ಣಗೆ ನಾವು ನೋಡಿ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇದು ನಾನು ಅರ್ಧ ಕೆ ಜಿ ಮಾಡಿ ತೋರಿಸ್ತಿರೋದ್ರಿಂದ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ನೀವು 1 ಕೆ ಜಿ ಅದಕ್ಕಿಂತ ಜಾಸ್ತಿ ಮಾಡ್ಕೊತೀನಿ ಅಂತ ಹೇಳಿದ್ರೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರೆ ಇನ್ನೂ ಬೆಟರಾಗಿರುತ್ತೆ. ತುಂಬ ನೈಸಾಗಿ ಪೌಡ್ರು ಸಿಗುತ್ತೆ. ನಾನು ಇಲ್ಲಿ ಮಿಕ್ಸಿಗೆ ಹಾಕಿರೋದ್ರಿಂದ ಇದನ್ನೇ ಸ್ವಲ್ಪ ತರಿ ಏನು ಬರುತ್ತೆ ಅದನ್ನು ಜಲ್ಡಿ ಮಾಡಿಕೊಂಡು ಮತ್ತೆ ನಾನು ಒಂದು 2-3 ಸಲ ಮತ್ತೆ ನಾನು ಜಲ್ಡಿ ಮಾಡ್ಕೊತೀನಿ. ಏಕೆಂದರೆ ಇದು ಮಿಕ್ಸಿನಲ್ಲಿ ಅಷ್ಟು ನುಣ್ಣಗೆ ಬರೋದಿಲ್ಲ. ಏಕೆಂದರೆ ಇದು ನಮಗೆ ಮೈದಾ ಹಿಟ್ಟಿನ ಹದಕ್ಕೆ ಬಂತು ಅಂತ ಹೇಳಿದ್ರೆ ತುಂಬ ನುಣ್ಣಗಿರುತ್ತೆ. ನಮಗೆ ಫೇಸಿಗೆ ಅಪ್ಲೈ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಿಮಗೆ ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ 1 ಕೆ ಜಿ ನೀವೇನಾದ್ರೂ ಕಾಳನ್ನ ತೊಗೊಂಡು ಪೌಡ್ರ್ ಮಾಡ್ಕೊಬೇಕಂತ ಹೇಳಿದ್ರೆ ಬೆಸ್ಟು ನೀವು ಆಪ್ಷನ್ ಅಂತ ಹೇಳಿದ್ರೆ ಮಿಲ್ಲಿಗೆ ಹಾಕ್ಸ್ಕೊಳ್ಳಿ. ಆವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ ನಾನಿಲ್ಲಿ ಎಲ್ಲ ಹಿಟ್ಟನ್ನು ಫುಲ್ಲು ಜಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ನಮ್ಮ ಮುಖಕ್ಕೆ ನಾವು ಯಾವ್ಯಾವುದೋ ಸೋಪ್ ಹಾಕೋದು ಮತ್ತು ಯಾವ್ಯಾವುದೋ ಕ್ರೀಮ್ ಹಾಕೋದು ಈ ಥರ ಎಲ್ಲ ಏನು ಮಾಡ್ಕೊಂಡಿರ್ತೀವಿ ಅಂದರೆ ಅಲ್ಲಲ್ಲೇ ಪಿಂಪಲ್ಸ್ ಆಗಿರುತ್ತೆ, ಬ್ಲ್ಯಾಕ್ ಹೆಡ್ಸ್ ಆಗಿರುತ್ತೆ, ಬಂಗ್ ಬಂದಿರುತ್ತೆ, ನಮ್ಮ ಮುಖದ ಕಾಂತಿನೇ ಹಾಳಾಗಿರುತ್ತೆ. ಅದಕ್ಕೆ ನ್ಯಾಚುರಲ್ಲಾಗಿ ನೀವು ಈ ರೀತಿ ಪೌಡರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನೀವು ಮುಖಕ್ಕೆ ಯಾವುದೇ ರೀತಿ ಸೋಪು ಬೇಡ, ಯಾವುದೇ ರೀತಿ ಕ್ರೀಮು ಕೂಡ ನೀವು ಅಪ್ಲೈ ಮಾಡೋದು ಬೇಡ. ಈ ಹಿಟ್ಟಿನಲ್ಲಿ ನೀವು ಡೈಲಿ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಮುಖ ತೊಳೆಯೋದ್ರಿಂದ ತುಂಬ ನ್ಯಾಚುರಲ್ಲಾಗಿ ಒಳ್ಳೆ ಗ್ಲೋಯಿಂಗ್ ಕೂಡ ಬರುತ್ತೆ. ನಿಮಗೆ ಯಾವುದೇ ಕ್ರೀಮ್ ಹಚ್ಚಿದ್ರೂ ಅಷ್ಟು ಗ್ಲೋ ಬರೋದಿಲ್ಲ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿದ್ರೆ ಮತ್ತೆ ನೀವು ಬಿಡೋದೇ ಇಲ್ಲ. ಈ ಹಿಟ್ಟನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ನಿಮಗೆ 1 ತಿಂಗಳಿಂದ 2 ತಿಂಗಳವರೆಗೂ ಮತ್ತೆ ಮಾಡ್ಕೊಬೋದು. ಆರಾಮಾಗಿ ನಿಮಗೆ ಯೂಸ್ ಆಗುತ್ತೆ ಇಷ್ಟು. ನೋಡಿ ನಾನು ಇಲ್ಲಿ ನಿಮಗೆ ನ್ಯಾಚುರಲ್ಲಾಗಿ ಮತ್ತೆ ಅಪ್ಲೈ ಮಾಡಿನೂ ಕೂಡ ತೋರಿಸ್ತೀನಿ. ನಾನು ಇಲ್ಲಿ ನೋಡಿ ಬರೀ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ನೀವು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಬರೀ ನೀರಿನಲ್ಲಿ ಆ್ಯಡ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಹಚ್ಚಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಗ್ಲೋ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ವಿತಿನ್ 1 ವೀಕಲ್ಲಿ ಕೂಡ ನೀವು ಈ ರಿಸಲ್ಟ್ನ ನೋಡ್ಬೋದು. ನೀವು ಡೈಲಿ ಅಪ್ಲೈ ಮಾಡಿಕೊಂಡ್ರು ಮತ್ತು ಇದನ್ನು ಅಪ್ಲೈ ಮಾಡಿದಾದ್ಮೇಲೆ ನೀವು ಯಾವುದೇ ರೀತಿ ಸೋಪ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಮುಖಕ್ಕೆ. ಗೋಲ್ಡ್ ಫೇಶಿಯಲ್ ಏನು ಮಾಡಿಸ್ಕೊಂಡು ಬರ್ತೀರಾ ಮುಖಕ್ಕೆ ಅದಕ್ಕಿಂತನೂ ನಿಮಗೆ ತುಂಬ ಗ್ಲೋ ಆಗಂತೂ ನಿಮ್ಮ ಸ್ಕಿನ್ ಬರುತ್ತೆ. 100% ರಿಸಲ್ಟು. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಇದನ್ನು ಮತ್ತೆ ನೀವು ಬೇರೆ ಪಾರ್ಲರಿಗೂ ಹೋಗೋದಿಲ್ಲ, ಬೇರೆ ಸೋಪ್ನೂ ಹಚ್ಚೋದಿಲ್ಲ, ಕ್ರೀಮ್ ಅಂತೂ ತೊಗೊಂಡೇ ಬರೋದಿಲ್ಲ. ಯಾಕೆಂದರೆ ನನಗಂತ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ. ಸೊ ಹಂಗಾಗಿ ನಿಮಗೂ ಶೇರ್ ಮಾಡಬೇಕಂತ ಹೇಳ್ಬಿಟ್ಟು ಈ ಒಂದು ಪುಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀವು ಇದನ್ನು ಕರೆಕ್ಟಾಗಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾರಿಗೆಲ್ಲ ಸ್ಕಿನ್ನು ಡ್ಯಾಮೇಜ್ ಆಗಿದೆ ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿ ಖಂಡಿತ 100% ರಿಸಲ್ಟ್ ನಿಮಗೂ ಕೂಡ ಸಿಗುತ್ತೆ. ಯೂಸ್ ಮಾಡಿದಾದ್ಮೇಲೆ ಬಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಿಸಲ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು.